ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿದ್ದೀನಿ. ನಾನು ಕೂಡ ಆರಾಮದೀನಿ ನೋಡಿರಿ. ಮತ್ತು ಮಗನೂ ಕೂಡ ಇವಾಗ ಆರಾಮಾಗಿದೆ. ಫುಲ್ ಇಬ್ಬರು ಕೂಡ ಆರಾಮದೀವಿ ನೋಡಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಇವತ್ತಿನ ವಿಡಿಯೋಗಳನ್ನು ನೋಡಿರಿ, ನಮ್ಮ ಕಡೆ ನೋಡಿರಿ, ಹಳ್ಳಿಗಳ ಸೈಡ್ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಕಡೆ ನೋಡಿರಿ, ಡೆಲಿವರಿ ಆದಮೇಲೆ 5 ದಿನಕ್ಕೆ ಐದೇಶಿ ಅಂಥೇಳಿ ಮಾಡ್ತಾರೆ. ಅದನ್ನು ಯಾವ ರೀತಿ ಮಾಡ್ತಾರೆ ಏನು ಅಂಥೇಳಿ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನೋಡಿರಿ, ಜಾಸ್ತಿ ಏನು ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಮ್ಮ ಸೈಡ್ ನೋಡಿರಿ ಈ ರೀತಿ ಪದ್ಧತಿಗಳನ್ನು ವಿಡಿಯೋ ಮಾಡ್ಕೊಳ್ಳೋದಾಗಲಿ ಫೋಟೋ ಮಾಡ್ಕೊಳ್ಳೋದಾಗಲಿ ಅಷ್ಟೊಂದು ಹೆಚ್ಚಾಗಿ ಇಷ್ಟಪಡೋಂಗಿಲ್ಲ. ಆದರೂ ಕೂಡ ನಾನು ಸ್ವಲ್ಪನ ಅದನ್ನು ವಿಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದೊಂದು ಸೈಡ್ ನೋಡಿರಿ ಒಂದೊಂದು ಪದ್ಧತಿ ಇರ್ತದೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ರೀತಿ ಪದ್ಧತಿ ಐತಿ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತೇ ಇರ್ತದೆ ನೋಡಿರಿ, ಯಾಕಂದ್ರೆ ಐದೇಸಿ ಅಂಥೇಳಿ ಮಾಡ್ತಾರೆ ಮತ್ತು 1 ತಿಂಗಳು ಶೆಟ್ಯೂಲ್ ಅಂಥೇಳಿ ಮಾಡ್ತಾರೆ ನೋಡಿರಿ. ಐದೇಶಿ ಅಂತಂದ್ರೆ ಏನಂತಂದ್ರೆ ಮತ್ತು ಯಾಕೆ ಮಾಡ್ತಾರೆ ಅಂಥೇಳಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ಐದೇಶಿ ಅಂತ ನೋಡಿರಿ, ಡೆಲಿವರಿ ಆದಮೇಲೆ 5 ದಿನಕ್ಕೆ ಐದೇಶಿ ಅಂತ ಮಾಡ್ತಾರೆ. 5 ದಿನ ಆದಮೇಲೆ ಮಾಡುವಂಥದ್ದಕ್ಕೆ ಐದೇಸಿ ಅಂತಾರೆ ನೋಡಿರಿ. ದಸಿ ಅಂದ್ರೆ ಹಣೆ ಬರ ನೋಡಿರಿ. 5 ದಿನಕ್ಕೆ ಶೆಟ್ಗೆ ಬಂದು ನಮ್ಮ ಮಕ್ಕಳಿಗೆ ಹಣೆ ಬರನ ಬರೀತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಮಗುಗೆ ಹಣೆ ಬರ ಇರೋಂಗಿಲ್ಲ ಅಂತ ಹೇಳ್ತಾರೆ ನೋಡಿರಿ. ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ, ನಾನು ಕೂಡ ನಮ್ಮ ಮನೆಯೊಳಗೆ ಕೇಳಿ ನಿಮಗೆ ಹೇಳ್ತಾ ಇರೋದು. 5 ದಿನಕ್ಕೆ ಐದೇಶಿ ಮಾಡೋದ್ರಿಂದ ಮಗುವಿಗೆ ಬಂದು ಶೆಟ್ಗೆ ಅಂತೇಳಿ ಏನಿರ್ತಾರಲ್ಲ ಅವರು ಮಗುವಿಗೆ ಹಣೆ ಬರನ ಬರೀತಾರೆ ಅಂತ ಹೇಳ್ತಾರೆ. ಹಾಗಾಗಿ 5 ದಿನಕ್ಕೆ ಐದೇಶಿನ ಮಾಡ್ತಾರೆ. ಈ ರೀತಿಯಾಗಿ ಪೂಜೆನ ಮಾಡ್ತಾರೆ ನೋಡಿರಿ. ಯಾವ ರೀತಿ ಮಾಡ್ತಾರೆ ಅಂತೇಳಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ಇದು ನೋಡ್ರಿ, ರಾತ್ರಿ ಮಲಗೋ ಟೈಮು ಊಟ ಅದೆಲ್ಲನ ಆಗಿತ್ತು. ಆದಮೇಲೆ ಪೂಜೆನ ಮಾಡಕತ್ತಾರ. ಒಂದು ಸಣ್ಣ ಚರ್ಗಿನ ತುಂಬಿಟ್ಬಿಟ್ಟು ಮತ್ತು ಒಂದು ಗುಂಡು ಕಲ್ಲನ್ನು ಇಟ್ಟಾರ, ಅದಕ್ಕೆ ಅರಶಿನ ಕುಂಕುಮನ ಹಚ್ಚಾರ. ಈ ಕಡೆ ನೋಡ್ರಿ ಒಂದು ಕುಡುಗೋಲನ್ನು ಇಟ್ಟಾರ ನೋಡ್ರಿ. ಇವಾಗೇನು ಕಟ್ಟಾಕತ್ತಾರಲ್ಲ ಅದು ನೋಡ್ರಿ ಬಜಿ ಅಂತ ಹೇಳಿ. ಬಜಿನ ಈ ರೀತಿ ಹೊರಸಿನ ಕಾಲಿಗೆ ಕಟ್ತಾರ. ನಮ್ಮ ಮನೆಗೆ ಇನ್ನೂ ಹೊರಸ್ ತಂದಿದ್ದಿಲ್ಲ, ಹಾಗಾಗಿ ಆ ಕಾಟಕನೇ ಕಟ್ಟಕತ್ತಾರ. ಕಾಟಕ ಮತ್ತು ನಮಗೆ ಮತ್ತು ಮಗು ಕೂಡ ಈ ರೀತಿಯಾಗಿ ಬಜಿನ ಕಟ್ತಾರೆ. ಮತ್ತು ಕ್ಯಾರ್ ನೋಡ್ರಿ, ಕ್ಯಾರನ್ನು ಕೂಡ ಈ ರೀತಿ ಪೂಜೆನ ಮಾಡಿಬಿಟ್ಟು ಮಗುಗೆ ಕ್ಯಾರ್ ಮುಟ್ಟಿಸ್ತಾರೆ. ಯಾಕಂದ್ರೆ ಆ ಹಳ್ಳಿಗಡೆ ಸೈಡ್ ನೋಡ್ರಿ ಕ್ಯಾರ್ ಹಾಕ್ತಾರಂತ ಹೇಳ್ತಾರಲ್ಲ, ಈ ರೀತಿ ಕ್ಯಾರ್ ಹಾಕೋದ್ರಿಂದ ಮಗುಗೆ ಕ್ಯಾರ್ ಹತ್ತಂಗಿಲ್ಲ ಅಂಥೇಳಿ ಮಾಡ್ತಾರೆ. ಈ ಕಡೆ ನೋಡ್ರಿ ಪೂಜೆ ಅದಕ್ಕೆಲ್ಲನೂ ಎಲೆ ಅಡಿಕೆ ತತ್ತೆ ಅರಿಶಿನ ಇಟ್ಟು ಪೂಜೆನ ಮಾಡ್ಯಾರ. ಪೂಜೆ ಆದಮೇಲೆ ನೋಡ್ರಿ ಈ ಕಡೆ ನಾವು ಸಣ್ಣದಾಗಿ ಒಂದು ಕುಲಾಯಿನ ಹೊಲ್ದಾರ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ನಾವು ಬಟ್ಟೆ ಅದು ಏನೂ ಹಾಕಂಗಿಲ್ಲ, ಮಗುಗೆ ಕುಲಾಯಿ ಕೂಡ ಹಾಕಿರಂಗಿಲ್ಲ. ನಮ್ಮ ಕಡೆ ನೋಡ್ರಿ ಹೆಸರಿಟ್ಟ ಮೇಲೇ ಬಟ್ಟೆ ಹಾಕೋದು ನೋಡ್ರಿ. ಈ ರೀತಿಯಾಗಿ ರಾತ್ರಿ ಹೊತ್ತು ಪೂಜೆನ ಮಾಡ್ತಾರೆ. ಪೂಜೆಗೆ ಎಡೆಗೆ ನೋಡ್ರಿ ಕಡಬನ ಮಾಡಿರ್ತಾರೆ, ಕೊಬ್ಬರಿ ಕಡಬನ 5 ಕಡಬು ಮಾಡಿ ಎಡೆನ ಹಿಡಿತಾರೆ. ಎಡೆ ಹಿಡಿದ್ಮೇಲೆ ನೋಡ್ರಿ ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಈ ಪೂಜೆನ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಮಲಗಿದ ಮೇಲೇ ಶೆಟ್ಗೆ ಬಂದು ಮಗುವಿಗೆ ಹಣೆ ಬರ ಬರೀತಾರೆ ಅಂತ ಹೇಳ್ತಾರೆ. ಆ ಪೂಜೆ ಮಾಡಿದ ಮೇಲೆ ನೋಡ್ರಿ ನಮಗೆ ಬಾಜು ಕುಡಿಸಿ, ನನಗೆ ಮತ್ತು ಮಗುಗೆ ಬಾಜು ಕುಡಿಸಿ ಮತ್ತು ಕೈಗೆ ಅದನ್ನು ಬಜಿನ ಕಟ್ತಾರೆ. ಮತ್ತು ಆಮೇಲೆ ನೋಡ್ರಿ ಮಗುವಿನ ಮುಂದಿಟ್ಟಲ್ಲಿ ಅದೇನು ಕುಲಾಯಿ ಹೊಲ್ದಿರ್ತಾರಲ್ಲ ಅದನ್ನು ಮಗುವಿನ ತಲೆಗೆ ಹಚ್ಬಿಟ್ಟು ಆಮೇಲೆ ನೋಡ್ರಿ ಮಗುವಿನ ಕೆಳಗೆ ಹಾಕಿ ನಾವು ಬೇಡ್ಕೋಬೇಕಾಗುತ್ತೆ. ದೇವ್ರೆ ನನ್ನ ಮಗುಗೆ ಅಥವಾ ಮಗಳಿಗೆ ಹಣೆ ಬರನ ಚೆನ್ನಾಗಿ ಬರಿ ಮತ್ತು ಎಲ್ಲದನ್ನು ಒಳ್ಳೆಯದೇ ಮಾಡಲಿ ಅಂತೇಳಿ ನಾವು ಬೇಡ್ಕೊಂಡು ಅಲ್ಲಿ ಹೇಳ್ಬೇಕಾಗುತ್ತೆ ನೋಡ್ರಿ. ಎದ್ಮೇಲೆ ನೋಡ್ರಿ ಆಮೇಲೆ ಏನು ಮಾಡ್ತಾರಂದ್ರೆ ಒಂದು ಸೈಡ್ ನೋಡ್ರಿ ಬಾಗಿಲು ಸೈಡ್ ಏನು ಮಾಡ್ತಾರಂದ್ರೆ ಅದೇನೋ ಚಿತ್ರ ಥರ ಬರೀತಾರಂತ, ಅದು ಶೆಟ್ಗೆ ಹಣೆ ಬರ ಬರೀತಾರಂತ. ಈ ರೀತಿಯಾಗಿ ಪದ್ಧತಿ ಐತೆ ಅಂಥೇಳಿ ಮಾಡ್ತಾರೆ. ಅದೆಲ್ಲನೂ ಮಾಡ್ತಾರೆ ನೋಡ್ರಿ. ನಮ್ಮ ಕಡೆ ನೋಡ್ರಿ ಮಕ್ಕಳಿಗೆ ನಾವು ಹೆಸರಿಡೋ ಮಟನೂ ಬಟ್ಟೆನ ಹಾಕಂಗಿಲ್ಲ. ಅವಾಗೇನು ಕುಲಾಯಿ ಅದು ಏನು ಪೂಜೆ ಮಾಡಿರ್ತಾರಲ್ಲ ಆ ಕುಲಾಯಿನ ತಲೆಗೆ ಹಚ್ಬಿಟ್ಟು ಅದನ್ನು ನಾವು ಮತ್ತೆ ಕಟ್ಟಂಗಿಲ್ಲ ನೋಡ್ರಿ. ಅದನ್ನು ಬೇರೆ ಯಾರಿಗಾದ್ರೂ ಕೊಡ್ತಾರೆ. ಹೆಸರಿಟ್ಟ ಮೇಲೆ ನಾವು ಬಟ್ಟೆನ ಹಾಕೋದು ಮಗುಗೆ. ಈ ರೀತಿಯಾಗಿ ಪದ್ಧತಿ ಐತೆ ನೋಡ್ರಿ ನಮ್ಮ ಸೈಡು. ಹಳ್ಳಿ ಕಡೆ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಐತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಬಜಿ ಏನು ಕಟ್ತಾರೆ ನೋಡ್ರಿ, ಇಲ್ಲಿ ಐತೆ ನೋಡ್ರಿ ಕೈಯೊಳಗೆ ಮತ್ತು ನಮ್ಮ ಕೊಳ್ಳೊಳಗೆ ಐತಿ ಬಜಿ. ಇದನ್ನು ಬಜಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ನೋಡ್ರಿ. ಇದನ್ನು ಕಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಭಯ ಅನ್ನೋದು ಇರೋಂಗಿಲ್ಲ ಅಂತ ಹೇಳ್ತಾರೆ, ಅಂಜಿಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇದು ನೋಡ್ರಿ ಕಾವು ಕೂಡ ಈ ಟೈಮ್ ಒಳಗೆ ನಮ್ಮ ಬಾಡಿ ಹೀಟ್ ಇರ್ಬೇಕಲ್ಲ, ಹಾಗಾಗಿ ಇದು ಕೂಡ ಒಂದಿದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ನೋಡ್ರಿ. ಬಜಿ ಪ್ರೆಗ್ನೆನ್ಸಿ ಇದು ಡೆಲಿವರಿ ಟೈಮ್ ಒಳಗೆ ಬಜಿ ಕಟ್ಟೆ ಕೊಡ್ತಾರೆ. ಈ ರೀತಿಯಾಗಿರುವಂಥ ಪದ್ಧತಿ ನಮ್ಮ ಸೈಡ್ ಐತೆ ನೋಡ್ರಿ. ನಿಮ್ಮ ಸೈಡ್ ಯಾವ ರೀತಿ ಪದ್ಧತಿ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಬಾನಂತರ ವಿಡಿಯೋನ ಇನ್ನಷ್ಟು ನಾನು ಶೇರ್ ಮಾಡ್ಕೊತೀನಿ ಆದಷ್ಟು. ಯಾಕಂದ್ರೆ ನಮ್ಮ ಮನೆ ಒಳಗೆ ನೋಡ್ರಿ ಫೋನ್ ಒಳಗೆ ಅದು ಜಾಸ್ತಿ ಅದು ನೋಡಬೇಡ ಮತ್ತು ಮಾತಾಡಬೇಡ ಅಂತ ಹೇಳ್ತಾರೆ. ಮತ್ತು ನನಗೆ ವಿಡಿಯೋ ಮಾಡೋದಕ್ಕೂ ಯಾರೂ ಇಲ್ಲ, ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು
ವಿಡಿಯೋನ ಮಾಡ್ತೀನಿ ಮತ್ತು ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.